ಕಾಶ್ಮೀರದ ಶ್ರೀನಗರದಲ್ಲಿ ಫ್ಲೋಟಿಂಗ್ ಮಾರುಕಟ್ಟೆ ಈಗಲೂ ಕೂಡ ಬಂದಿದೆ. ಪ್ರವಾಸಿಗರಿಲ್ಲದೆ ಬಿಕೋ ಅಂತ ಇದೆ. ಫ್ಲೋಟಿಂಗ್ ಮಾರುಕಟ್ಟೆ ಅಂಗಡಿಗಳು ಓಪನ್ ಆಗಿದ್ರು ಕೂಡ ಜನ ಮಾರುಕಟ್ಟೆಗೆ ಬರ್ತಿಲ್ಲ. ಯಾಕಂದ್ರೆ ಜನರಿಗೆ, ಬೇರೆ ರಾಜ್ಯದ ಜನರಿಗೆ ಕಾನ್ಫಿಡೆನ್ಸೇ ಹೋಗ್ಬಿಟ್ಟಿದೆ. ಅಷ್ಟೆಲ್ಲ ಸೇನೆ ಇದ್ರೂ ಕೂಡ, ಬೆಟಾಲಿಯನ್ಸ್ಗಳು ಇದ್ರೂ ಕೂಡ, ಏರ್ಬೇಸ್ಗಳು ಇದ್ರೂ ಕೂಡ ಹತ್ಯೆ ಆಯ್ತಲ್ಲ, ಅಟ್ಯಾಕ್ ಆಯ್ತಲ್ಲ ಅನ್ನೋ ಆತಂಕ ಇದೆ. ಪ್ರವಾಸಿಗರಿಲ್ಲದೆ ಬೋಟ್ ಹೌಸ್ಗಳು ಕ್ಲೋಸ್ ಆಗಿವೆ. ಸದ್ಯಕ್ಕೆ ಸಂಜೆಯವರೆಗೂ ಓಪನ್ ಇರ್ತಾ ಇದ್ದಂತಹ ಫ್ಲೋಟಿಂಗ್ ಮಾರುಕಟ್ಟೆ ಸದ್ಯಕ್ಕೆ ಕ್ಲೋಸ್ ಆಗಿದೆ. ಕಾರಣ ಆ ಭಾಗದ ವರ್ತಕರಿಗೆ, ವ್ಯಾಪಾರಸ್ಥರಿಗೂ ಕೂಡ ದೊಡ್ಡ ಆಘಾತ, ದೊಡ್ಡ ಪೆಟ್ಟು ಬಿದ್ದಿದೆ. ಅವರ ಆರ್ಥಿಕತೆಗೆ ಪೆಟ್ಟು ಬಿದ್ದಿದೆ. ಈ ಬೈಸರನ್ ವ್ಯಾಲಿಯಲ್ಲಿ 26 ಜನರನ್ನ ಹತ್ಯೆ ಮಾಡಿರೋದಿದೆಯಲ್ಲ ಟೆರರಿಸ್ಟ್ಗಳು, ಆ ಟೆರರಿಸ್ಟ್ ಅಟ್ಯಾಕ್ ಏನಿದೆ, ದೇಶದ ಜನರಿಗೆ ಜಮ್ಮು ಕಾಶ್ಮೀರ ಸೇಫ್ ಅಲ್ಲ ಅನ್ನುವಂತಹ ಭಾವನೆ ಮತ್ತೊಮ್ಮೆ ಅಚ್ಚಳಿಯದೆ ಹಾಗೆ ಉಳಿಯುವಂತೆ ಮಾಡಿದೆ. ಸದ್ಯಕ್ಕೆ ಫ್ಲೋಟಿಂಗ್ ಬೋಟ್ನಲ್ಲೇ ಕೂತ್ಕೊಂಡು ನಮ್ಮ ಕರೆಸ್ಪಾಂಡೆಂಟ್ ಜಗದೀಶ್ ಶ್ರೀನಗರದಿಂದ ಲೈವ್ ಡೀಟೇಲ್ಸ್ ನೀಡ್ತಾ ಇದ್ದಾರೆ. ಜಗದೀಶ್, ನೀವಿರುವಂತಹ ಜಾಗದಲ್ಲಿ ಈ ಹಿಂದಿನ ವಿಡಿಯೋಸ್ಗಳನ್ನ ನಾವು ನೋಡಿದಾಗ ಸುಮಾರು ಜನ, 100 ಜನ ಎಂಜಾಯ್ ಮಾಡ್ತಾ ಇದ್ರು. ಫ್ಲೋಟಿಂಗ್ ಬೋಟ್ಗಳ ಸಾಗುವಿಕೆ ತುಂಬಾ ಜಾಸ್ತಿ ಆಗಿತ್ತು. ಆದ್ರೆ ಇವಾಗ ಯಾಕೆ ಜನರಿಗೆ ಇನ್ನೂ ಕಾನ್ಫಿಡೆನ್ಸ್ ಬಂದಿಲ್ವಾ? ಅಥವಾ ಕಾನ್ಫಿಡೆನ್ಸ್ ತರುವಂತ ನಿಟ್ಟಿನಲ್ಲಿ ಏನೆಲ್ಲ ಮಾಡಬೇಕಾಗುತ್ತೆ? ಜಗದೀಶ್. ಸಭಾಯಿಗನ ಸದ್ಯ ಜಮ್ಮು ಕಾಶ್ಮೀರದ ಪ್ರಮುಖವಾದಂತಹ ಪ್ರವಾಸಿ ಸ್ಥಳಗಳಲ್ಲಿರುವಂತಹ ಶ್ರೀನಗರದ ಫ್ಲೋಟಿಂಗ್ ಮಾರ್ಕೆಟ್ ನಲ್ಲಿ ಇದ್ದೇನೆ. ಈ ಫ್ಲೋಟಿಂಗ್ ಮಾರ್ಕೆಟ್ ನ ಬಗ್ಗೆ ಏನಂದ್ರೆ ಕರ್ನಾಟಕದ ಜನರಿಗೆ ಮಾಹಿತಿಯನ್ನು ಕೊಡಬೇಕು ಅನ್ನುವಂತಹ ಕಾರಣಕ್ಕಾಗಿ ಇಲ್ಲಿರುವಂತಹ ಪರಿಸ್ಥಿತಿಯನ್ನ ವಾಸ್ತವವಾಗಿ ನಿಮ್ಮ ಮುಂಗಡೆ ಇಡುವಂತಹ ಕೆಲಸವನ್ನ ಮಾಡ್ತಾ ಇರುವಂತದ್ದು. ಈ ಫ್ಲೋಟಿಂಗ್ ಮಾರ್ಕೆಟ್ ನ ವಿಶೇಷತೆ ಏನು ಅಂದ್ರೆ ನಿಮಗೆ ವಿಜುವಲ್ಸ್ ಅಲ್ಲಿ ತೋರಿಸ್ತಾ ಹೋಗ್ತೀನಿ ನಿಮಗೆ. ಈ ಫ್ಲೋಟಿಂಗ್ ಮಾರ್ಕೆಟ್ ಯಾವ ರೀತಿಯಾಗಿರುತ್ತೆ ಅಂದ್ರೆ ಬೆಳಗಿನ ಜಾವ 4 ಗಂಟೆಗೆ ಆರಂಭ ಆಗಿ ಸಂಜೆ ಮಧ್ಯಾಹ್ನ ಬೆಳಗಿನ ಜಾವ 6 ಗಂಟೆವರೆಗೆ ತರಕಾರಿ ಮಾರ್ಕೆಟ್ ಇರುತ್ತೆ. ತದನಂತರ ಇಲ್ಲಿ ಪೂರ್ತಿಯಾಗಿ ಏನಂದ್ರೆ ಪ್ರವಾಸಿಗರ ಸೆಳೆಯುವಂತಹ ಕಾರಣಕ್ಕಾಗಿ ದೊಡ್ಡ ಮಟ್ಟದಲ್ಲಿ ಇಲ್ಲಿರುವಂತಹ ಸ್ಪೆಷಲಿ ಕಾಶ್ಮೀರದ ವಿಶೇಷವಾದಂತಹ ಶಾಲ್ಗಳ ಮಾರ್ಕೆಟ್ ಆಗಿರ್ಬೋದು ಅಥವಾ ಬಟ್ಟೆಗಳ ಮಾರ್ಕೆಟ್ ಆಗಿರ್ಬೋದು, ಜೊತೆಗೆ ಏನಂದ್ರೆ ಇಲ್ಲಿರುವಂತಹ ಏನಂದ್ರೆ ವಿಶೇಷವಾದಂತಹ ತಿನಿಸುಗಳಾಗಿರ್ಬೋದು, ಎಲ್ಲವೂ ಸಹಿತ ಈ ಫ್ಲೋಟಿಂಗ್ ಮಾರ್ಕೆಟ್ ಅಲ್ಲಿ ಸಿಗ್ತಾ ಹೋಗುತ್ತೆ. ನೀವು ನೋಡ್ತಾ ಇದ್ರಲ್ಲ, ಇದು ಮಾರ್ಕೆಟ್, ಈ ಮಾರ್ಕೆಟ್ ಪೂರ್ತಿಯಾಗಿ ಕ್ಲೋಸ್ ಆಗಿಬಿಟ್ಟಿದೆ. ಯಾವುದೇ ಕಾರಣಕ್ಕೂ ಸಹಿತ ಯಾರಿಗೂ ಏನಂದ್ರೆ ಪ್ರವಾಸಿಗರೇ ಬರ್ತಾ ಇಲ್ಲ ಅನ್ನುವಂತಹ ಕಾರಣಕ್ಕಾಗಿ ಎಲ್ಲವನ್ನ ಸಹಿತ ಕ್ಲೋಸ್ ಮಾಡಲಾಗಿದೆ. ಅಂಗಡಿ ಮುಗ್ಗಟ್ಟುಗಳು ಸಹಿತ ಅಂದ್ರೆ ಕ್ಲೋಸ್ ಮಾಡಲಾಗಿರುವಂತದ್ದು. ಮತ್ತೆ ಈ ಒಂದು ಫ್ಲೋಟಿಂಗ್ ಮಾರ್ಕೆಟ್ಗೆ ನೀವು ಎಂಟ್ರಿಯನ್ನ ಕೊಟ್ಟಂತಹ ಸಂದರ್ಭದಲ್ಲಿ ಅಂದ್ರೆ ಬೋಟಿನಲ್ಲಿ ವಿಹಾರ ಮಾಡುವಂತಹ ಸಂದರ್ಭದಲ್ಲಿ ಈ ಒಂದು ಪ್ರದೇಶ ಏನಿದೆ, ಈ ಪ್ರದೇಶದಲ್ಲಿ ಅಕ್ಕಪಕ್ಕದಲ್ಲಿ ಬಂದು ನಿಮಗೆ ಏನಂದ್ರೆ ಫುಡ್ ಅಂದ್ರೆ ಜನರಿಗೆ ಇದರಲ್ಲಿ ಬಂದಂತಹ ಬೋಟಲ್ ಬಂದಂತವರಿಗೆ ಊಟದ ವ್ಯವಸ್ಥೆ ಆಗಿರ್ಬೋದು ಅಥವಾ ಸ್ನಾಕ್ಸ್ ವ್ಯವಸ್ಥೆ ಆಗಿರ್ಬೋದು, ಅದ್ರ ಜೊತೆಗೆ ಏನಂದ್ರೆ ತಿನ್ನೋದಕ್ಕೆ ಏನಾದ್ರೂ ವ್ಯವಸ್ಥೆ ಆಗಿರ್ಬೋದು. ಮತ್ತೆ ಈ ಒಂದು ಪ್ರದೇಶದಲ್ಲೇ ನೀವು ಏನೋ ಬೋಟಲ್ ಕೂತ್ಕೊಂಡ್ರು ಸಹಿತ ನಿಮಗೆ ಕಿವಿಯಲ್ಲಿರುವಂತಹ ಜುಮ್ಕಿ ಅಥವಾ ಏನಂದ್ರೆ ಕಾಶ್ಮೀರದ ಸ್ಪೆಷಲಿ ಶಾಲ್ಗಳು ಎಲ್ಲವನ್ನ ಸಹಿತ ಬೋಟಲ್ಲಿ ಬಂದು ಸಿಗುತ್ತೆ. ಆದ್ರೆ ಈಗ ಪೂರ್ತಿ ಇಡೀ ಮಾರ್ಕೆಟ್ ಕ್ಲೋಸ್ ಆಗಿದೆ. ನಿಮಗೆ ಮಾರ್ಕೆಟ್ ಅಲ್ಲಿ ತೋರಿಸುವಂತಹ ಅಂಗಡಿಗಳಲ್ಲಿ ನೋಡಿ, ನಾವೀಗ ಏನಂದ್ರೆ ಈ ಒಂದು ಕೆರೆಯಲ್ಲಿ ಇದೀವಿ. ಈ ಒಂದು ಫ್ಲೋಟಿಂಗ್ ಮಾರ್ಕೆಟ್ ಅಲ್ಲಿ ಇರುವಂತಹ ಸಂದರ್ಭದಲ್ಲಿ ಆ ಅಂಗಡಿಯಲ್ಲಿ ನೋಡಿ ಎಲ್ಲಾ ಶಾಲ್ಗಳಿದಾವೆ, ಬಟ್ಟೆಗಳಿದಾವೆ, ಎಲ್ಲವೂ ಸಹಿತ ಇದಾವೆ. ಆದ್ರೆ ಯಾವುದೂ ಸಹಿತ ಏನಂದ್ರೆ ಜನರು ತೆಗೆದುಕೊಳ್ಳೋದಕ್ಕೆ ಬರ್ತಾ ಇಲ್ಲ. ಈ ಒಂದು ಪ್ರದೇಶ ಇಡೀ ದೇಶದಲ್ಲೇ ಮೊದಲ ಫ್ಲೋಟಿಂಗ್ ಮಾರ್ಕೆಟ್ ಇದು ಒಂದೇ ಇರುವಂತಹ ಒಂದು ಫ್ಲೋಟಿಂಗ್ ಮಾರ್ಕೆಟ್. ಈ ಒಂದು ಫ್ಲೋಟಿಂಗ್ ಮಾರ್ಕೆಟ್ ಯಾವ ರೀತಿಯಾಗಿ ಅಂತಂದ್ರೆ ನೀವು ಬೇಸಿಗೆಯಲ್ಲಿ ಬಂದ್ರೆ ನೀರಾಗಿರುತ್ತೆ ಪೂರ್ತಿ ಕೆರೆ, ಒಂದು ವೇಳೆ ಚಳಿಗಾಲದಲ್ಲಿ ಬಂದ್ರೆ ಅಂದ್ರೆ ಇಡೀ ಕೆರೆ ಸಂಪೂರ್ಣವಾಗಿ ಹಿಮದಿಂದ ತುಂಬಿಕೊಂಡು ಬಿಡುತ್ತೆ. ಅದನ್ನ ಪ್ರವಾಸಿಗರಿಗೆ ಕೈ ಬೀಸಿ ಕರೆಯುವಂತಹ ಸ್ಥಳ. ಆದ್ರೆ ಈ ಸ್ಥಳ ಈಗ ಪ್ರವಾಸಿಗರಿಲ್ಲದೆ ಬಿಕೋ ಅಂತ ಇದೆ. ಯಾರೊಬ್ರು ಸಹಿತ ಎಂಟ್ರಿನ ಕೊಡ್ತಾ ಇಲ್ಲ, ಯಾರೊಬ್ರು ಸಹಿತ ಬರ್ತಾ ಇಲ್ಲ. ಇದರಿಂದ ವ್ಯಾಪಾರ ವಹಿವಾಟ ಸಂಪೂರ್ಣವಾಗಿ ನಿಂತೋಗ್ಬಿಟ್ಟಿದೆ. ಜನರು, ಇಲ್ಲಿರುವಂತಹ ಜನರು ಇದನ್ನೇ ಜೀವನವಾಗಿ ನಡ್ಕೊಂಡು ಹೋಗ್ತಾ ಇದ್ರು. ಆದ್ರೆ ಒಂದೇ ₹1 ಆದಾಯ ಇಲ್ಲದ ಸಲುವಾಗಿ ಕಳೆದ 15-20 ದಿವಸಗಳಿಂದ ಇದೇ ರೀತಿಯಾದಂತಹ ಪರಿಸ್ಥಿತಿ ಇದೆ. ಮತ್ತೆ ಕೇವಲ ಇದು ಒಂದೇ ಅಲ್ಲ, ಇದರ ಜೊತೆಗೆ ಇಲ್ಲಿರುವಂತಹ ಶ್ರೀನಗರದಲ್ಲಿರುವಂತಹ ಬಹಳಷ್ಟು ಪ್ರದೇಶಗಳು ಏನಂದ್ರೆ ಅಲ್ಲಿ ನೋಡಿ, ಅಲ್ಲಿ ಫ್ಲೋಟಿಂಗ್ ಮಾರ್ಕೆಟ್ ಅಲ್ಲಿ ಅಂದ್ರೆ ಯಾವ ರೀತಿಯಾಗಿ ತಗೊಂಡು ಹೋಗ್ತಾರೆ ಅನ್ನುವಂಥದ್ದು. ಅಂದ್ರೆ ಇಲ್ಲಿನ ಪರಿಸ್ಥಿತಿ ನೋಡಿದ್ರೆ ಎಂತವರಿಗೂ ಸಹಿತ ಬೇಜಾರಾಗುತ್ತೆ. ಆದ್ರೆ ಇಲ್ಲಿರುವಂತಹ ಸ್ಥಳೀಯರು ಸಹಿತ ಉಗ್ರರಿಗೆ ಸಪೋರ್ಟ್ ಕೊಡ್ತಾ ಇರುವಂತದ್ದೇ ಮೂಲವಾದಂತಹ ಕಾರಣ. ನೀವು ಸ್ಪೆಷಲಿ ಶ್ರೀನಗರಕ್ಕೆ ಬಂದಂತಹ ಸಂದರ್ಭದಲ್ಲಿ ಪಶ್ಮಿಯಾರ್ ಆ ಶಾಲ್ ಇದೆಯಲ್ಲ, ಅದನ್ನು ತೆಗೆದುಕೊಳ್ಳೋದಕ್ಕೆ ಬಹಳಷ್ಟು ಜನ ಬರ್ತಾರೆ. ಅದ್ರ ಜೊತೆಗೆ ಏನಂದ್ರೆ ಇಲ್ಲಿರುವಂತಹ ಸ್ವೆಟರ್ ಗಳನ್ನ, ಜಾಕೆಟ್ ಗಳನ್ನ ಪರ್ಚೇಸ್ ಮಾಡಬೇಕು ಅಂತ ಬಹಳಷ್ಟು ಜನ ಬರ್ತಾರೆ. ಆದ್ರೆ ಎಲ್ಲವೂ ಸಹಿತ ಪೂರ್ತಿಯಾಗಿ ಈಗ ಕ್ಲೋಸ್ ಆಗಿರುವಂತದ್ದು. ಅಂಗಡಿಗಳ ಮುಂದ್ಗಡೆ ಅಂಗಡಿಯ ಮಾಲೀಕರು ಕುತ್ಕೊಂಡು ಏನಂದ್ರೆ ಕಾಯ್ಕೊಂಡು ಕುತ್ಕೊಂಡಿದ್ದಾರೆ, ಯಾರಾದ್ರೂ ಬರ್ಲಿ, ಯಾರಾದ್ರೂ ಏನಂತಂದ್ರೆ ಏನಾದ್ರೂ ಒಂದು ಐಟಮ್ ಅದು ಪರ್ಚೇಸ್ ಮಾಡಲಿ, ದಿನದಲ್ಲಿ ಒಂದು ಖರೀದಿ ಆದ್ರೂ ಸಹಿತ ಸಾಕು ಅನ್ನುವಂತಹ ಲೆಕ್ಕಾಚಾರದಲ್ಲಿ. ಆದ್ರೆ
ಪೂರ್ತಿಯಾಗಿ ಏನೂ ಇಲ್ಲದಂತಹ ಪರಿಸ್ಥಿತಿ ಈಗ ನಿರ್ಮಾಣವಾಗಿದೆ. ಕೇವಲ ಇದು ಒಂದೇ ಪ್ರದೇಶದಲ್ಲ, ಈ ಪ್ರದೇಶವನ್ನ ಜೊತೆಗೆ ಶ್ರೀನಗರದ ಏನಂದ್ರೆ ಹಲವು ಪ್ರದೇಶಗಳಿದಾವೆ. ಅದರಲ್ಲೂ ಸ್ಪೆಷಲಿ ಮೊಘಲ್ ಗಾರ್ಡನ್ ಇದೆ, ಅದಾದ್ಮೇಲೆ ಟುಲಿಪ್ ಗಾರ್ಡನ್ ಇದೆ. ಇಂತಹ ಪ್ರದೇಶಗಳು ಜನರನ್ನ ಆಕರ್ಷಣೆ ಮಾಡ್ತಾ ಇದ್ವು. ಈಗ ಎಲ್ಲಾ ಪ್ರದೇಶಗಳು ಸಹಿತ ಜನರಿಲ್ಲದೆ, ಪ್ರವಾಸಿಗರಿಲ್ಲದೆ ಬಿಕೋ ಅಂತ ಇರುವಂತಹ ಪರಿಸ್ಥಿತಿ ಕಾಣ ಸಿಗ್ತಾ ಇದೆ. ಮತ್ತೆ ಅದರ ಜೊತೆಗೆ ಶ್ರೀನಗರದ ಹೊರತುಪಡಿಸಿ ಅದರ ಏನು ಗುಲ್ಮಾರ್ಗ್, ಸೋನ್ಮಾರ್ಗ್, ಬೈಸರನ್ ವ್ಯಾಲಿ, ಅದರ ಜೊತೆಗೆ ಬಹಳಷ್ಟು ಪ್ರವಾಸಿ ಸ್ಥಳಗಳಿದ್ವಲ್ಲ, ಎಲ್ಲವೂ ಸಹಿತ ಪೂರ್ತಿಯಾಗಿ ಕ್ಲೋಸ್ ಆಗಿದ್ದಾವೆ. ಹಾಗಾಗಿ ಜನರ ಸ್ಪೆಷಲಿ ಪ್ರವಾಸಿಗರ ಬರುವಿಕೆಗಾಗಿ ಕಾಯ್ಕೊಂಡು ಕೂತಿದ್ದಾರೆ. ದಯವಿಟ್ಟು ಏನಂದ್ರೆ ಜನರು ಬನ್ನಿ ಅನ್ನುವಂತಹ ಗೋಗರಿಯುವಂತಹ ಪರಿಸ್ಥಿತಿ ಇಲ್ಲಿರುವಂತಹ ಸ್ಥಳೀಯರ ಏನಂದ್ರೆ ಅಹವಾಲು ಆಗ್ತಾ ಇದೆ. ಹಾಗಾಗಿ ಜನರು ಆದಷ್ಟು ಬೇಗ ಬರಲಿ, ಮತ್ತೆ ಶ್ರೀನಗರ ಬಹಳಷ್ಟು ದೊಡ್ಡ ಮಟ್ಟದಲ್ಲಿ ವ್ಯಾಪಾರ ವಹಿವಾಟಿಗೆ ಸಾಕ್ಷಿಯಾಗಲಿ ಅನ್ನುವಂಥದ್ದೇ ಇಲ್ಲಿರುವಂತಹ ಜನರ ಆಶಯ. ಸಭಾ ರೈಟ್ ಜಗದೀಶ್, ಥ್ಯಾಂಕ್ ಯು ಡೀಟೇಲ್ಸ್ಗಾಗಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.